ನವರಾತ್ರಿಯ 4ನೇ ದಿನ ದುರ್ಗಾಮಾತೆಯನ್ನ ಕೂಷ್ಮಾಂಡಾ ದೇವಿ ಎಂದು ಪೂಜಿಸಲಾಗುತ್ತೆ. ಅದಕ್ಕೂ ಕೂಡ ಕಾರಣ ಇದೆ. ಭೂಮಿಯನ್ನ ಸೃಷ್ಟಿಸಿದಂತಹ ಸೃಷ್ಟಿಕರ್ತೆ ಎಂದು ಈಕೆಯನ್ನ ಪೂಜಿಸಲಾಗುತ್ತೆ. ಹಾಗೆ ಈಕೆಗೆ 8 ಭುಜಗಳು ಇರುವ ಕಾರಣ ಅಷ್ಟಭುಜದ ದೇವತೆ ಎಂದು ಕರೆಯಲಾಗುತ್ತೆ. ಈಕೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನ್ನ ಚಾನೆಲ್ ನಲ್ಲಿ ನೀವು ನನ್ನ ಚಾನೆಲ್ ನ ಫಾಲೋ ಮಾಡಿ. ಅಸ್ತಿತ್ವವೇ ಇಲ್ಲದಿದ್ದಾಗ ಎಲ್ಲೆಡೆ ಅಂಧಕಾರವೇ ತುಂಬಿತ್ತು. ಆಗ ಈ ದೇವಿ ನಗುವಿನಿಂದ ಸೂರ್ಯನ ಬೆಳಕು ಮತ್ತು ಶಕ್ತಿ ಉಂಟು ಮಾಡಿದಳು ಎಂದು ಪುರಾಣಗಳು ಹೇಳ್ತವೆ. ಇಲ್ಲಿ ಕೂಷ್ಮಾಂಡ ಎಂಬ ಪದ ಅರ್ಥ ಬ್ರಹ್ಮಾಂಡ ಎಂದಾಗಿದೆ. ಈ ದೇವತೆ ಸೂರ್ಯಮಂಡಲದ ಒಳಭಾಗದಲ್ಲಿ ವಾಸ ಮಾಡ್ತಾಳೆ ಮತ್ತು ಸೂರ್ಯನಿಗೆ ಶಕ್ತಿ ಹಾಗೂ ಬೆಳಕನ್ನ ನೀಡ್ತಾಳೆ ಎಂಬ ನಂಬಿಕೆ ಇದೆ. ಆಕೆಯ ಪ್ರಭಾವದಿಂದಲೇ ಸೂರ್ಯನು ಇಡೀ ಬ್ರಹ್ಮಾಂಡಕ್ಕೆ ಬೆಳಕನ್ನ ನೀಡ್ತಾ ಇದ್ದಾನೆ. ಈ ದೇವತೆಯನ್ನ ಪೂಜೆ ಮಾಡೋದ್ರಿಂದ ರೋಗ ರುಜಿನಗಳು ದೂರವಾಗುತ್ತೆ. ಆಯುಸ್ಸು, ಆರೋಗ್ಯ, ಸಂಪತ್ತು, ಸಮೃದ್ಧಿ ದೊರೆಯುತ್ತೆ ಎಂದು ಹೇಳಲಾಗುತ್ತೆ. ಆಕೆಯ ಕೈಯಲ್ಲಿ ಕಮಂಡಲ, ಬಿಲ್ಲು ಬಾಣ, ಅಮೃತ ಕಳಶ, ಚಕ್ರ, ಗದೆ ಮತ್ತು ಜಪಮಾಲೆ ಇದೆ. ಈ ಆಯುಧಗಳು ಮತ್ತು ವಸ್ತುಗಳು ಜ್ಞಾನ, ಶಕ್ತಿ ಮತ್ತು ಜೀವನದ ಮೂಲವನ್ನು ಪ್ರತಿನಿಧಿಸುತ್ತೆ. ಕೂಷ್ಮಾಂಡ ಎಂಬ ಪದಕ್ಕೆ ಬೂದುಗುಂಬಳ ಎಂಬ ಅರ್ಥ ಇದೆ. ಆಯುರ್ವೇದದಲ್ಲಿ ಬೂದುಗುಂಬಳವನ್ನ ಆರೋಗ್ಯಕರ ಮತ್ತು ಪವಿತ್ರವೆಂದು ಪರಿಗಣಿಸಲಾಗುತ್ತೆ. ಈ ದೇವಿಗೆ ಬೂದುಗುಂಬಳವನ್ನ ಅರ್ಪಿಸುವುದು ಅತ್ಯಂತ ಶುಭವೆಂದು ನಂಬಿಕೆ ಇದೆ. ಈ ಸೃಷ್ಟಿ ಆರಂಭವಾಗೋಕ್ಕಿಂತ ಮುಂಚೆ ಇದ್ದ ಕತ್ತಲನ್ನು ದೂರ ಮಾಡಿ ಬ್ರಹ್ಮಾಂಡವನ್ನ ಸೃಷ್ಟಿಸಿದ ಕಾರಣಕ್ಕಾಗಿ ಈ ಮಾತೆಗೆ ಈ ಹೆಸರು ಬಂದಿದೆ. ಈಕೆಗೆ ಆದಿಶಕ್ತಿ ಎಂದು ಕರೆಯಲಾಯಿತು. ಕೂಷ್ಮಾಂಡಾ ದೇವಿ ಹಸಿರು ಬಣ್ಣವನ್ನ ಪ್ರತಿನಿಧಿಸ್ತಾಳೆ. ಜೊತೆಗೆ ಹೃದಯ ಚಕ್ರ ದೇವತೆಯಾಗಿದ್ದಾಳೆ. ಈಕೆಯ ಪೂಜೆ ಮಾಡೋದ್ರಿಂದ ಭಯ, ಖೀನತೆ, ಆತಂಕ, ಸಮಸ್ಯೆಗಳಿಂದ ದೂರವಾಗಬಹುದು.